ನಮಸ್ಕಾರ ಎಲ್ಲರಿಗೂ. ದೈನಂದಿನವಾಗಿ ನೋಡ್ತಾ ಇದ್ದೀರಿ. ಈಗ 3 ದಿನ ಆಯಿತು ಚೈತ್ರ ಕುಂದಾಪುರ ಮತೀಯ ಅಲ್ಪ ನೋಡ್ರಿ ತಲೆಯಲ್ಲಿ ಹಾಕಿರುವಂಥ ಎಂಥ ಅಮಲಿನಲ್ಲಿ ಚೈತ್ರ ಕುಂದಾಪುರ ಏನು ಮಾಡ್ಯಾಳ ನೋಡಿರಲ್ಲ. ಬೆಂಕಿ ಕತೆ ಮಾತಾಡ್ಕೊಂಡು ತಿರುಗಾಡ್ತಿದ್ದು ಹಳ್ಳಿಗೆ ಹೋಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು RSSದ ಏಜೆಂಟ್ ಅನ್ನೋದು ಸಾಬೀತಾತು ನೋಡ್ರಿ. ಹೆಂಗೆ ಪೊಲೀಸರು ತೆಗ್ದಾರ ಅಡ್ಡಿ. ಚೈತ್ರ ಕುಂದಾಪುರ ಭಾಷಣ ಕೇಳಕ್ಕೆ ಎಷ್ಟು ಜನ ಸೇರ್ತಿದ್ರಿಪ್ಪ. ಆದ್ರೆ ಆಕೆ ಮಾಡಿದಂಥ ಹಗರಣ, ಆಕೆ ಮಾಡಿದಂಥ ಅವಾಂತರ, ಆಕೆ ಮಾಡಿದಂಥ ಲಪಡಾಗಿರಿ ನೋಡಿದಿರಲ್ಲ. ಟಿಕೆಟ್ ಕೊಡಿಸ್ತಾಳಂತ್ರಿ. 7 ಕೋಟಿ ವ್ಯವಹಾರ, ಪೊಲೀಸ್ ಕಂಪ್ಲೇಂಟ್ ಆಗೈತಿ, FIR ಆಗೈತಿ. 20 ದಿವಸದಿಂದ ಹುಡುಕ್ಯಾಡಕತ್ತರು. ಮತ್ತು ಆಶ್ರಯ ಕೊಟ್ಟವ್ರು ಯಾರು? ಸುರಯ್ಯ ಅನ್ನವಳು ಹೆಣ್ಮಗಳು ನೋಡ್ರಿ. ಮುಸಲ್ಮಾನರು ಆಶ್ರಯಕ್ಕೆ ಬೇಕು, ಬೆಂಕಿಗತೆ ಮಾತಾಡೋಕೆ ಮುಸಲ್ಮಾನರ ವಿರುದ್ಧ ಬೇಕು. ಇದೆಂತಾದ್ರಿ? ಕರ್ನಾಟಕದ 7 ಕೋಟಿ ಜನಸಂಖ್ಯೆನ ಇವತ್ತು ನೋಡ್ಬೇಕಿದನ್ನು. ಚೈತ್ರ ಕುಂದಾಪುರದ ಮುಖವಾಡ ಕಳಿಸಿ ಬಿದ್ದೈತಿ, ಹಗರನ ಹೊರಗೆ ಬಂದೈತಿ. ಅಂಧಭಕ್ತರೇ ನೋಡ್ರಿ, ಎಂತೆಂಥವ್ರದಾರ, ಯಾವ್ಯಾವ ಹೊತ್ತಿನಾಗ ಎಂತೆಂಥ ಹಾಮದಾವ. ಇನ್ನೂ ಭಾಳ ಜನ ಅದಾರ್ರಿ. ಒಬ್ಬೊಬ್ರು ಜೈಲಿಗೆ ಹೊಂಟಾರ. ಈಗ ಚೈತ್ರ ಕುಂದಾಪುರದ ಬೆಂಕಿಯ ಭಾಷಣ, ಚೈನ ಬದಲಾವಣೆ, ಕೊರಳಲ್ಲಿಯ ಚೈನ ಅಪರ್ಣ, ಏನೇನೆಲ್ಲ ಕೇಳ್ಕೊತ ಬಂದಿದ್ವಿ. ಆದರೆ ಕರ್ನಾಟಕ ರಾಜ್ಯದ ಚಾಣಾಕ್ಷ ಪೊಲೀಸರು ಇವತ್ತು ಆಕೆಯ ಬಣ್ಣ ಬಯಲು ಮಾಡ್ಯಾರ. ಆ ಬಣ್ಣ ಬಯಲು ಮಾಡಿದ ಮೇಲೆ ಅಂಧಭಕ್ತರ ನಮಗೆ ಕಮೆಂಟ್ ಹಾಕೋದ ಬಿಟ್ಟಾರ್ರಿ. ಯಾವುದೋ ಒಂದು ಸುದ್ದಿ ಮಾಡುವಾಗ ಹೇಳ್ತಿದ್ರು, ಅದನ್ನು ಹೇಳೋಕ್ಕಾಕ ಇದನ್ನು ಹೇಳೋಕ್ಕಾಕ ಅಂಥೇಳಿ. ಚೈತ್ರ ಕುಂದಾಪುರದ ಹೇಳು ಕಾಕ ಅಂತೇಳಿ ಹಾಕಿರಲ್ಲ. ಈಗ ಯಾರು ಹಾಕಾಕತ್ತೀರಿ? ಹಾಕೋದಿಲ್ಲ ನೀವು. ಯಾಕೆ? ನೀವು ಮಹಾ ಅಂಧಭಕ್ತರು. ಅಂಧಭಕ್ತದ ಅಮಲಿನಲ್ಲಿ ನೀವು ಮತೀಯ ಭಾವನೆಗಳನ್ನು ಕೆರಳಿಸಿ ಜಾತಿಗಳ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಾಕತ್ತಿದ್ರಿ. ಅದು ಇನ್ನು ಬೆಂಕಿ ಹಚ್ಚೋ ಕೆಲಸ ಇನ್ನು ಸರ್ಕಾರ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳದ ಹಂಗೆ ಬಂದು ಆ ಬೆಂಕಿಯನ್ನು ಆರ್ಸಾಕತೈತಿ ನೋಡ್ರಿ. ಇವತ್ತು ನೆಮ್ಮದಿಯ ಜೀವನ ಬದುಕಬೇಕು, ಸಾಮಾಜಿಕ ಚಟುವಟಿಕೆಯಿಂದ ಜೀವನ ಬದುಕಬೇಕು, ಹಿಂದೂ ಮುಸಲ್ಮಾನ್ ಅನ್ನೋದು ತೆಗೆದೊಗಿಬೇಕು, ಮತೀಯ ಭಾವನೆಗಳನ್ನು ಕೆರಳಿಸಬಾರ್ದು, ಇನ್ನಿತರ ಧರ್ಮಗಳನ್ನು ಗೌರವಿಸಬೇಕು, ಪರಸ್ಪರ ಹೊಂದಾಣಿಕೆಯಿಂದ ನಾವು ಸಹೋದರತ್ವ ಮಿತ್ರತ್ವದಿಂದ ಇರಬೇಕನ್ನೋದು ಇದೇ ನಮ್ಮ ಗ್ರಂಥಗಳು ಹೇಳಿಕೊಟ್ಟಿದ್ರು ಸಹಿತ. ಬೆಂಕಿಯ ಮಾತುಗಳು ಮತೀಯ ಭಾವನೆಗಳನ್ನ ಕೆರಳಿಸೋದು, ಹಿಂದೂ ಮುಸ್ಲಿಂ ಗಲಾಟೆಗಳಲ್ಲಿ ಅಲ್ಲಿ ತುಪ್ಪ ಸುರಿಯೋದು. ಈಗ ಹೆಂಗೆ ಅಂತೈತ್ರಿ? ಈಗ ಒಂದೊಂದು ಮುಖವಾಡಗಳು ಹೆಂಗೆ ಕಳಿಸಿ ಬೀಳಾಕತ್ತಾವ ನೋಡ್ರಿ. ಇನ್ನೂ ಒಂದೊಂದು ಪ್ರಕರಣ ಹೊರಗೆ ಬೀಳ್ತಾವೆ. ಇವ್ರು ಮಾಡಿದ್ದ ಅವಾಂತರಗಳು ಎಷ್ಟು ದ್ವೇಷ ಕಾರ್ತಿದ್ರಿ ಮುಸಲ್ಮಾನರಂದ್ರೆ. ಬರೇ ಹಿಂದೂ ಮುಸ್ಲಿಂ. ಇವತ್ತು ದಲಿತರು ಮುಸಲ್ಮಾನರ ಒಕ್ಕಟ್ಟಾಗ್ಯಾರ. ದಲಿತರ ಮುಸಲ್ಮಾನರ ಬಗ್ಗೆ ಏನೇನು ಅನ್ಯಾಯಗಳಾದವು, ಅತ್ಯಾಚಾರಗಳಾದವು, ಅವರ ಮೇಲೆ ಎಂತೆಂಥ ಆರೋಪಗಳನ್ನ ಹೊರಿಸಿದಿರಿ ನೀವು. ಇಂದು ನಿಮ್ಮ ಮುಖವಾಡ ಕಳಿಸಿ ಬೀಳಾಕತೈತಿ. ತುತ್ತು ಅನ್ನಕ್ಕಾಗಿ, ಲಕ್ಷಾಂತರ ದುಡ್ಡಿಗಾಗಿ ಇದೇ ಚೈತ್ರ ಕುಂದಾಪುರ ಐಷಾರಾಮಿ ಜೀವನ ಮಾಡ್ತಿದ್ಲು. ಕಾರ್ ತೊಗೊಂಡಿದ್ಲು, ಬಂಗಲೆ ತೊಗೊಳಕತ್ತಿದ್ಲು, ಕೊರಳಾಗಿನ ಚೈನ್ ಅಪಹರಣ ಮಾಡಿದ್ಲು. ಇವತ್ತು ಪೊಲೀಸರು ಹಿಡ್ಕೊಂಡು ಹೋದ ಮೇಲೆ ಮುಖವಾಡ ಮುಚ್ಕೊಂಡು ಹೊಂಟಾಳ. ಇವಳೆಂಥ ಚೈತ್ರ ಕುಂದಾಪುರ ರೀ. ಏನು ಧರ್ಮದ ಈಕೆಗೆ ಜ್ಞಾನ ಇತ್ತು? ಯಾವ ಗ್ರಂಥಗಳನ್ನ ಓದಿದ್ಲು? ಯಾವ ಧರ್ಮದ ಗ್ರಂಥವನ್ನು ಅಧ್ಯಯನ ಮಾಡಿದ್ಲು? ಇವತ್ತು ನಾವು ಮಿತ್ರದಿಂದ, ಸಹೋದರತ್ವದಿಂದ ಬಾಳುವಂಥ ಕಾಲ ಬರುವಾಗ ಈ ಬೆಂಕಿ ಹಚ್ಚೋರನ್ನ ಚಾಣಾಕ್ಷ ಪೊಲೀಸರು ಹಿಡ್ಕೊಳಕ್ಕೆ ಹೊಂಟಾರ. ಇನ್ನು ಹಿಡಿದು ಎಲ್ಲ ಜೈಲಿನಾಗ ಹಾಕ್ತಾರೆ. ಇನ್ನೂ ಈಕಿ ಚೈತ್ರ ಕುಂದಾಪುರದ ಆದ ತಕ್ಷಣ ಬೆನ ಮತ್ತೊಬ್ಬ ಅದಾನ್ರಿ. ಇನ್ನು ಅವನು ಸಹಿತ ಹದ್ದು ಬಸ್ನಾಗ ಇಡುವಂಥ ಕಾರ್ಯಕ್ರಮ ಕರ್ನಾಟಕದಾಗ ಆಕೈತಿ. ಇನ್ನು ಕಾಕೋತ ಹೋಗ್ರಿ. ನಾವು ಭಾವ್ಯಕತೆಯಿಂದ ಇರಬೇಕು, ಸಮಾಧಾನದಿಂದ ಜೀವನ ಮಾಡಬೇಕು, ಭಾಳ ಪ್ರೀತಿ ವಿಶ್ವಾಸದಿಂದ ಇವತ್ತು ಬದುಕುವಂಥ ಕಾಲ ಬಂದೈತಿ. ಬದುಕುಗೋಸ್ಕರ ನಾವು ಬಂದಿಲ್ಲ. ಒಂದು ಒಳ್ಳೆಯ ನಾಡನ್ನು ಕಟ್ಟೋಣ, ಒಳ್ಳೆಯ ನಾಡಿಗೆ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟೋಣ, ಸಮಾಜಕ್ಕೆ ನಾವು ಒಂದು ಉಪಯುಕ್ತವಾದ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ತಪ್ಪುಗಳನ್ನು ತಿದ್ದಿ ಒಳ್ಳೆಯ ದಾರಿಗೆ ತರುವುದೇ ನಂಬರ್ 1 ಚಾನಲ್ ಕಾಕಾನ ಖಡಕ್ ಚಾನಲ್. ಇದೇ ಆಶಯ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಖಡಕ ಸುದ್ದಿಯೊಂಗ ಬರ್ತೀನಿ. ಈ ಚೈತ್ರ ಕುಂದಾಪುರದ ಇತಿಹಾಸ, ಚೈತ್ರ ಕುಂದಾಪುರ ಮಾಡಿದ ಅವಾಂತರ, ದುರಂತ, ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚೋಳು ಈ ಚೈತ್ರ ಕುಂದಾಪುರ ಬಗ್ಗೆ ಏನು ಅನಿಸಿಕೆ ಅದಾವ? ಈಗಿನ ಒಳಗೆ ಹಾಕಿದ್ದು ಹೆಂಗೆ ಅಂತೀರಿ? ಇನ್ನೂ ಶಿಕ್ಷೆ ಆಗ್ಬೇಕಂತೀರಿ? ಹೆಂಗೆ ಮೋಸ ಮಾಡಿದಾಳ ಟಿಕೆಟ್ ಕೊಡಿಸ್ತಾನಂತೇಳಿ MLAಗಳಿಗೆ ಟಿಕೆಟ್ ಕೊಡಿಸುವಂಥ ಇವಳೆಂಥ ನಾಯಕಿ, ದುರಂತದ ನಾಯಕಿ, ಧರ್ಮಗಳಲ್ಲಿ ಬೆಂಕಿ ಹಚ್ಚುವ ನಾಯಕಿ. ಈಕೆಯನ್ನು ದುಡ್ಡು ಕೊಟ್ಟು ವಾಪರಿಸಿದ್ರು, ಎಲ್ಲಿ ವೇದಿಕೆಗಳಲ್ಲಿ ಕರೆದು ಭಾಷಣ ಮಾಡಿಸಿದ್ರು. ಇಷ್ಟು ನಿಮಿಷಕ್ಕೆ ಎಷ್ಟು ಫೀಸ್ ಅಂತ್ರಿ ನೋಡ್ರಿ. ಮೆನು ಮಾಡಿದ್ದು, ಮೆನು ಹೋಟೆಲ್ದಾಗ ಮಾಡಿರ್ತಾರೆ ಮೆನು, ಹಂಗೆ ಮೆನು ಮಾಡಿದ್ದ. ಈಗ ಈಕಿದ ಬಟ ಬಯಲಾಗೈತಿ.
ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನ. ನಮಸ್ಕಾರ. ನೀವೇ ಏವನ್ ಆರೋಪಿ ಅಲ್ಲ ಮೇಡಮ್? ಸಿಕ್ಕಾಕೊಳ್ಳಿ ಸರ್, ಗೊತ್ತಾಗುತ್ತೆ. ಅಲ್ಲ ನೀವೇ ಬಿಲ್ ಪೆಂಡಿಂಗ್ ಇದೆ, ಅದಕ್ಕೋಸ್ಕರ ಈ ಷಡ್ಯಂತ್ರ ಪ್ಲಾನ್ ಮಾಡಿ. ಅಲ್ಲ ಏವನ್ ಆರೋಪಿ ನೀವೇ ಅಂತಲ್ಲ ಮೇಡಮ್? ಆಗಿರ್ಲಿ, ಸತ್ಯ ಹೊರಗೆ ಬರುತ್ತೆ. ಅಲ್ಲಪ್ಪ, ಅಲ್ಲ ಅವರು ಸತ್ಯ ಹೊರಗಡೆ ಬರುತ್ತೆ. ನೀವೇ ಏವನ್ ಆರೋಪಿ ಅಲ್ಲ ಮೇಡಮ್? ಸಿಕ್ಕಾಕೊಳ್ಳಿ ಸರ್, ಗೊತ್ತಾಗುತ್ತೆ. ಅಲ್ಲ ನೀವೇ ಬಿಲ್ ಪೆಂಡಿಂಗ್ ಇದೆ, ಅದಕ್ಕೋಸ್ಕರ ಈ ಷಡ್ಯಂತ್ರ ಪ್ಲಾನ್ ಮಾಡಿ. ಅಲ್ಲ ಏವನ್ ಆರೋಪಿ ನೀವೇ ಅಂತಲ್ಲ ಮೇಡಮ್? ಆಗಿರ್ಲಿ, ಸತ್ಯ ಹೊರಗೆ ಬರುತ್ತೆ.